ಶುಭೋದಯ, ನಮಸ್ತೆ. ನೋಡಿ, ಇವತ್ತು ಅಕ್ಷಯ ತೃತೀಯ ಇರೋದ್ರಿಂದ ಸಿಂಪಲ್ಲಾಗಿ ನಾನು ಮಾಡ್ತಕ್ಕಂಥ ಪೂಜೆ ಈ ರೀತಿ ಇತ್ತು. ನೋಡಿ, ಎಲ್ಲ ಚಿನ್ನ ಬೆಳ್ಳಿನೇ ತೊಗೊಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಸೊ ನಿಮ್ಮ ಕೈಲಿ ಏನು ಸಾಧ್ಯ ಅದನ್ನು ಇಡ್ಬೋದು. ಸೊ ನೋಡಿ, ನಾನು ಒಂದು ಉಪ್ಪು ಮೈನ್ ತಗೊಳ್ಳೇಬೇಕು. ಸೊ ಲಕ್ಷ್ಮೀ ಸ್ವರೂಪ, ಅರಿಶಿನ, ಕುಂಕುಮ, ಅರಿಶಿನದ ಕೊಂಬು, ಆಮೇಲೆ ಅವರೆಕಾಳು, ಅದನ್ನು ಒಂದು ಧಾನ್ಯಗಳು, ಆಮೇಲೆ ಸ್ವಲ್ಪ ಸಕ್ಕರೆ ಹಾಕಿ ದ್ರಾಕ್ಷಿ ಗೋಡಂಬಿನ ಇಟ್ಟಿದ್ದೀನಿ. ಸೊ ಇರೋರು ಚಿನ್ನ ಬೆಳ್ಳಿ ಇಟ್ಟು ಪೂಜೆ ಮಾಡಿ, ಇಲ್ಲದೆ ಇರೋರು ಸಿಂಪಲಾಗಿ ಮಾಡಿ. ನಾನು ಲಕ್ಷ್ಮೀ ವಿಗ್ರಹ ಇತ್ತು, ಕಾಯಿನ್ಸ್ ಇತ್ತು. ಸೊ ಇಟ್ಟು ಒಂದು ಚಿನ್ನ, ಒಂದು ಮುತ್ತು, ಒಂದು ಬೆಳ್ಳಿ, ಯಾವುದಾದ್ರು ಒಂದು ಸಣ್ಣ ದುಂಗುರ, ಒಂದು ಮೂಗುಟ್ಟಾರು ಪರವಾಗಿಲ್ಲ. ಸೊ ನನ್ನ ಹತ್ರ ಏನಿತ್ತು ಸಿಂಪಲಾಗಿ ಇಟ್ಟು ಪೂಜೆ ಮಾಡಿದ್ದೀನಿ. ಸೊ ಅಷ್ಟೇ. ಏನು ಅಕ್ಷಯ ಚಿನ್ನ ತೊಗೊಂಡ್ರೆ ಚಿನ್ನನೇ ಅಕ್ಷಯ ಆಗುತ್ತೆ ಎಲ್ಲ ಅಂತ ಹೇಳ್ತಾರೆ. ಸೊ ಈಗಿರೋ ಚಿನ್ನದ ಬೆಲೆಗೆ ಎಲ್ಲರೂ ಕೂಡ ತಗೊಳ್ಳೋಕ್ಕಾಗಲ್ಲ, ತೊಗೊಬೋದು. ಸೊ ನಾವೇನು ತೊಗೊತೀವಿ ಅದು ಅಕ್ಷಯ ಆಗುತ್ತೆ. ಸೊ ನಾನು ಮನೆಗೆ ಮೈನ್ ಏನು ಬೇಕೋ ಮನುಷ್ಯನಿಗೆ ಜೀವನಕ್ಕೆ ಧಾನ್ಯಗಳು ತೊಗೊಂಡೆ. ಲಕ್ಷ್ಮೀ ಸ್ವರೂಪ ಅಂತಾರೆ. ಉಪ್ಪು ತೊಗೊಳ್ಳಿ. ಸದ್ಯ ಆದರೂ ತುಳಸಿ ಗಿಡ ತೊಗೊಂಬರ್ಬೋದು. ಎವ್ರಿ ಟೈಮ್ ನಾನು ತರ್ತಿದ್ದೆ. ಈ ಟೈಮು ನಾನು ಉಪ್ಪಷ್ಟೇ ತೊಗೊಂಡಿದ್ದೀನಿ. ಅರ್ಶಿನ ಕೊಂಬು, ಇದೆಲ್ಲ ಶುಭ ಸಂಕೇತಗಳು ತೊಗೊಂಡು ಸಿಂಪಲ್ಲಾಗಿ ಇಷ್ಟು ಪೂಜೆ ಮಾಡಿದ್ದೀನಿ. ನೋಡಿ, ಪೂಜೆ ಮಾಡ್ತಿದ್ದಂಗೆ ಅರ್ಧ ಪೂಜೆಲೆ ಲಕ್ಷ್ಮೀ ಸ್ವರೂಪದಲ್ಲಿ ನನ್ನ ಫ್ರೆಂಡ್ಸ್ಗಳು ಹಸು ಕೂಡ ಬಂದು ಮನೆ ಮುಂದೆನೇ ಪೂಜೆ ಮಾಡ್ತಿದ್ದೆ, ಬಂದು ನಿಂತ್ಕೊಂತು. ಸೊ ಅವ್ರಿಗೂ ಪೂಜೆ ಮಾಡಿ ನಾನು ಇಟ್ಟಿರೋದ್ರಲ್ಲಿ ನೈವೇದ್ಯನ ಇಲ್ಲಿಟ್ಟಿರೋ ಪ್ರಸಾದದಲ್ಲಿ ಅವ್ರಿಗೂ ಕೂಡ ತಿನ್ನಿಸಿ ಬಂದೆ. ಸೊ ಪಾಸಿಟಿವ್ ಅನ್ನಿಸ್ತು, ಖುಷಿ ಅನ್ನಿಸ್ತು. ಪೂಜೆ ಟೈಮಲ್ಲಿ ಆ ಥರ ಶುಭ ಸಂಕೇತಗಳು ಬಂದಾಗ ಪೂಜೆ ಮಾಡಿದ್ದು ಸಾರ್ಥಕ ಅನಿಸುತ್ತೆ. ಸೊ ನಮ್ಮ ಮನೆಯ ಪೂಜೆ ಈ ಥರ ಸಿಂಪಲ್ಲಾಗಿ ಆಯಿತು. ಅಕ್ಷಯ ತೃತೀಯಗೆ ಎಲ್ಲರೂ ಕೂಡ ಒಳ್ಳೆಯದನ್ನೇ ನೆನೆಸಿ, ಬರೀ ತೊಗೊಳೋದಷ್ಟೇ ಅಲ್ಲ, ಯೋಚನೆಗಳು ಒಳ್ಳೆಯದಿರಲಿ, ಒಳ್ಳೆಯದನ್ನೇ ಮಾಡಿ, ಒಳ್ಳೆ ಮಾತುಗಳನ್ನ ಆಡಿ. ನಾವು ಏನು ಇವತ್ತು ಮಾಡ್ತೀವಿ ಅದು ಅಕ್ಷಯ ಆಗುತ್ತೆ. ಸೊ ಒಳ್ಳೆಯದನ್ನಷ್ಟೇ ಮಾಡಿ, ಚಿನ್ನ ಬೆಳ್ಳಿ ತೊಗೊಳಕ್ಕಾಗದೇ ಇರೋ ಸತ್ಯವಾದಷ್ಟು ಈ ಥರ ದವಸ ಧಾನ್ಯಗಳನ್ನ ತೊಗೊಂಬರ್ಬೋದು. ಏನೂ ಆಗಿಲ್ಲ ಅಂದರೆ ಒಂದು ಕಲ್ಲು ಪರ ತಂದು ಇಟ್ಟು ಪೂಜೆ ಮಾಡಿ, ಅಷ್ಟೇ ಶ್ರೇಷ್ಠ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಬಾಯ್ ಬಾಯ್. ಅಕ್ಷಯ ತೃತೀಯ ಅಂತ ಪೂಜೆ ಮಾಡ್ತಿದ್ದೆ ಇವತ್ತು. ಕರೆಕ್ಟ್ ಟೈಮ್ಗೆ ಲಕ್ಷ್ಮೀ ಥರ ಮನೆ ಮುಂದೆ ಬಂದಿದ್ದಾಳೆ. ಸೊ ಒಳಗೆ ಪೂಜೆ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಬಾ ಲಕ್ಷ್ಮಮ್ಮ, ಇಷ್ಟೊತ್ತು ಎಲ್ಲಿದೆ ಲಕ್ಷ್ಮಮ್ಮ? ಥ್ಯಾಂಕ್ ಯು ಸೋ ಮಚ್ ನೀನು ಬಂದಿದ್ದಕ್ಕೆ. ಇರು ಅಲ್ಲೇ ಕೊಡ್ತೀನಿ ಇರೋ ಕೊಡ್ತೀನಿ. ಇಲ್ಲೇ ಕೊಡ್ತೀನಿ. ಎಲ್ಲಿ ಕಾಣ್ತಾ ಇಲ್ಲ, 3 ದಿನದಿಂದ ಎಲ್ಲೋಗ್ಬಿಟ್ಟಿದೆ ಲಕ್ಷ್ಮ? ಎಲ್ಲೋಗಿದೆ ಲಕ್ಷ್ಮ? ಅಮ್ಮ ತಿನ್ಬೇಡ. ಕರೆಕ್ಟಾಗಿ ಪೂಜೆ ಟೈಮ್ ಬಂದ್ಬಿಟ್ಟಿದೆ, ಗೊತ್ತಾಯ್ತದ? ಪೂಜೆ ಮಾಡ್ತಿರೋದು ಅಷ್ಟೇ. ಅದು ಇದು ಮಾಡಬೇಡ, ಬಿಸಿ ಮುಟ್ಬಾರ್ದು. ಬಿಸಿ ಅದು ಇರು, ತಗೊಂಬರ್ತೀನಿ. ಸಾಕಾ? ಇನ್ನ ಬೇಕಾ? ಬರ್ತೀನಿ. ಆದಷ್ಟು ನೋಡಿ ಕೈಯಿಂದ ತಿನ್ನಿಸ್ಬೇಕು ಅಂತಾರೆ. ಕೈಯಲ್ಲಿ ಎತ್ತಿ ನಾವು ಹಸುಗಳಿಗೆ ಬೈಟ್ ಅದು ಹಿಂದಿದ್ದು ನಮ್ಗೆ ತಪ್ಪಬೇಕಂತ. ಆಗ ನಮ್ದು ಏನೇ ಕರ್ಮ ಕೊಡುವುದು, ಏನೇ ಕೆಟ್ಟದಿದ್ದು ಹೋಗುತ್ತೆ ಅಂತ. ತಿನ್ನು, ಗುಂಬೇಡ ಅಂತೀನಲ್ಲ, ನನಗೆ ಭಯ ಆಗುತ್ತೆ. ತಿನ್ನು. ಅಯ್ಯೋ ಗುಂಬೇಡ, ನನಗೆ ಭಯ ಆಗುತ್ತೆ. ತಿನ್ನಲ್ವಾ ಅದು? ತಿನ್ನಲ್ವಾ? ಆಯ್ತಾ ತಿಂದಿದ್ದು? ತೆಕ್ಕೊಂಡು ಹೋಗ್ಲಾ? ಗೋಡಂಬಿ ಗೋಡಂಬಿ ಇಲ್ಲ
ಇಂದಾನೆ ಬಾ ಇನ್ನು ಅವಾಗೆ ಬರಬೇಕಿತ್ತು ತಾನೆ ಇನ್ನು ಬಾಳೆನು ಬೇಡ ಅಂತ ನೋಡಿ ಆಶೀರ್ವಾದ ಮಾಡು ಆರೋಗ್ಯ ಕೊಡು ಆಯಸ್ಸು ಕೊಡು ಆಶೀರ್ವಾದ ಮಾಡು ಅಂತ ಎಲ್ಲ ತೋರಿಸು ಗುಂಬೇಡ ನೀನು ಗುಮ್ಮನ ನಾವು ಬಿದೋಗ್ತೀವಿ ನಾವು ನೋಡಿಲ್ಲ ಬಾಯ್ ನಾಳೆ 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 ಬಾ ನಾಳೆ ಬಾಯ್ ಬಾಯ್ ನಾಳೆ ಬನ್ನಿರಿ ಕರೆಕ್ಟ್ ಟೈಮ್ ಬಂದಿದ್ದಕ್ಕೆ ಥ್ಯಾಂಕ್ಸ್ ಇಬ್ರಿಗೂ ಪೂಜೆ ಟೈಮ್ಗೆ ಬಂದಿದ್ದೀರಾ ಲಕ್ಷ್ಮೀ ಥರ ಇವತ್ತು ಅಕ್ಷಯ ತೃತೀಯ ಇರೋದಕ್ಕೆ ಪೂಜೆ ಆಗಿದ ತಕ್ಷಣ ನಿಮಗೆ ಪೂಜೆ ಮಾಡಿ ಲಕ್ಷ್ಮಿನೇ ಮನೆಗೆ ಬಂದಂಗೆ ಆಯ್ತು ಬಾಯ್ ಲಕ್ಷ್ಮಿ ಬಾಯ್ ಬಾಯ್